ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲ್ವಂತ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಉಡ್ಗಿ ಗ್ರಾಮ ಪಂಚಾಯತ್ ಬಗ್ಗೆ ಕೆಲವು ವಿಷಯಗಳು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸಾಕಷ್ಟು ವಿಷಯಗಳಿವೆ, ಅದು ಶಾರ್ಟಾಗಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇವತ್ತು ಅಂದರೆ 7/5/2026 ಕೆಲವು ಮಾಹಿತಿಗಳು ಉಡ್ಗಿ ಪಂಚಾಯತ್ ಪಿ ಡಿ ಅವರು ಕೊಟ್ಟಿದ್ದಾರೆ. ಅದು 15/4/2026 ಅಂತ ಡೇಟ್ ಹಾಕಿಕೊಟ್ಟಿದ್ದಾರೆ. ಅದು ಲೆಟರ್ ಮೇಲೆ 15/4/2026 ಅಂದರೆ ಇವತ್ತಿಗೆ ಇದು 15, ಈ ಕಡೆ ಮೇಲೆ 7 ಅಂದರೆ 15, 20, 22 ದಿನಗಳ ನಂತರ ನನ್ನ ಕೈ ಸೇರಿದ್ದು. ಆದರೆ ರೆಸ್ಟ್ ಪೋಸ್ಟ್ ಮಾಡಿದ್ದವರು ನಿನ್ನೆ ಮಾಡಿದ್ದಾರೆ. ಅವರು ಡೇಟ್ ಮೇಲೆ ಹಿಂದಿನ ಡೇಟ್ ಹಾಕಿರ್ತಾರೆ ಅಧಿಕಾರಿಗಳು, ಪೂರ್ತಿ 22 ದಿನದ ಹಿಂದೆ. ಅಂದರೆ ನಾವು 22 ದಿನ ಹಿಂದೆಯೇ ನಾವು ಕೊಟ್ಟಿವಂತ ಅರ್ಥ ಬಿಂಬಿಸೋ ಸಲ ಮಾಡಿರ್ತಾರೆ. ಕೆಲವು ವಿಷಯಗಳ ಕುರಿತು ನಾನು ಉಡ್ಗಿ ಪಂಚಾಯತಿಗೆ ಅರ್ಜಿ ಸಲ್ಲಿಸಿದೆ. RTI ಅರ್ಜಿಯಲ್ಲಿ ಇವೆಲ್ಲ 5 ವರ್ಷದಿಂದ ಮಾಹಿತಿ ಇದೆ ಸ್ನೇಹಿತರೆ. 5 ವರ್ಷ ಹಿಂದ್ಗಡೆ, 4-5 ವರ್ಷ ಹಿಂದ್ಗಡೆ ನಾನು ಅರ್ಜಿ ಸಲ್ಲಿಸಿದೆ. ಅದು ದಿನಾಂಕ ಎಲ್ಲ ಆಮೇಲೆ ಹೇಳ್ತೀನಿ. ನಾನು ಸಾಕಷ್ಟು ವಿಷಯ ಹೇಳೋದಿದೆ ಉಡ್ಗಿ ಪಂಚಾಯತಿ ಬಗ್ಗೆ. ಇದು ಕಮಿಷನರ್ ಹೇಳಿದ್ದಾರೆ, ಇದು ಆರ್ಡರ್ ಮಾಡಿದ್ದಾರೆ, ಕೊಡ್ರಿ ಅಂತ ಮಾಹಿತಿ ಕೊಡ್ರಿ ಅಂತ. ಅದು ಅದರ ಪ್ರಕಾರ ಇವರು ಮಾಹಿತಿ ಕೊಟ್ಟಿದ್ದಾರೆ. ಇವರು ಏನಾಗಿದೆ ಸ್ನೇಹಿತರೆ, ಇದು ಕೆಲವು ವಿಷಯ ಕುರಿತು ನಾನು ಕೇಳಿದ್ದೆ. CSR ಬಗ್ಗೆ ಕೇಳಿದೆ. CSR ಕುರಿತು ಯಾವುದೇ ಕಾಮಗಾರಿ ಬಗ್ಗೆ ಯಾವುದೇ ಮಾಹಿತಿ ಲಭ್ಯ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ CSR ಚಟುವಟಿಕೆ ಉಡ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವುದೂ ಮಾಡಿರುವುದಿಲ್ಲ ಅಂತ. ಒಂದು ವೇಳೆ ಮಾಡಿದರೆ ಅಲ್ಲಿ ದಾಖಲೆಗಳು ಇರುವುದಿಲ್ಲ. ನಾನು DC ಹತ್ರನೂ ಕೇಳಿದ್ದೀನಿ ಮತ್ತು DIC ಜಿಲ್ಲಾ ಕೈಗಾರಿಕಾ ಕೇಂದ್ರ ಹತ್ರನೂ ಕೇಳಿದ್ದೀನಿ. ಮತ್ತು ಇವಾಗ ಸಂಬಂಧಪಟ್ಟ ಉಡ್ಗಿ ಪಂಚಾಯತ್ ವ್ಯಾಪ್ತಿಯಲ್ಲೂ ನಾನು ಕೇಳಿದ್ದೀನಿ. CSR ಚಟುವಟಿಕೆ ಕುರಿತು ಯಾರೊಬ್ಬರು ಮಾಹಿತಿ ಕೊಟ್ಟಿರೋದಿಲ್ಲ. ಮತ್ತು ಅದರ ಲೈಸೆನ್ಸ್, ಕಂಪ್ನಿಯ ಲೈಸೆನ್ಸ್, ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿಯ ಲೈಸೆನ್ಸು ಮತ್ತು ಬೃಹತ್ ಕಟ್ಟಡಗಳು ಮತ್ತು ಯಂತ್ರೋಪಕರಣ ಸ್ಥಾಪನೆ ಪರವಾನಗಿ ಕೇಳಿದೆ. ಅದರ ಕುರಿತು ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಸರ್ಟಿಫಿಕೇಟ್ ಅಂತ ಒಂದು ಕೊಟ್ಟಿದ್ದಾರೆ, ಒಂದು 10 ಫೆಬ್ರವರಿ 2012. ಇದ್ರ ಕುರಿತು ಮುಂಚೆ ಹೇಳಿದ್ದೆ ನಾನು. ಇದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಫೆಬ್ರವರಿಯಲ್ಲಿ ಕೊಟ್ಟಿದ್ದಾರೆ. ಇದು 10/2/2012. ದುಡ್ಡು ಯಾವಾಗ ಕಟ್ಸ್ಕೋತಾರೆ? 1 ವರ್ಷ ನಂತರ ದುಡ್ಡು ಕಟ್ಸ್ಕೋತಾರೆ ಇವರು. ಇದರ ಬಗ್ಗೆ ನಾನು ಆಮೇಲೆ ಮತ್ತೆ ಹೇಳ್ತೀನಿ. ನಾನು ಮುಂಚೆ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ಎಲ್ಲ, ಅದ್ರಾಗ ಸಂಬಂಧಪಟ್ಟಿದ್ದ ಫೀಸ್ ವಸೂಲಿ ಮಾಡಿರೋದಿಲ್ಲ. 7-8-9 ತಿಂಗಳ ನಂತರ ವಸೂಲಿ ಮಾಡಿರ್ತಾರೆ. ಅದು ಅದರಲ್ಲಿ ಕರ್ತವ್ಯ ಲೋಪ ಎಸಗಿರುತ್ತಾರೆ ಇವರು ಪಂಚಾಯತು PDO ಅವರು. ಅವಾಗ ಯಾರಿರ್ತಾರೆ ಅಂದರೆ ಇದೇ ತಾಲೂಕ್ ಪಂಚಾಯತ್ ಇವ ಏನು ಚೆನ್ನಪ್ಪ ರಾಯಣ್ಣ ನಾರ, ಇದು ಅವ್ರ ಕಾಲಾವಧಿಯಲ್ಲಿ ನಡೆದಂಥದ್ದು. 1 ವರ್ಷದ ನಂತರ ಫೀಸ್ ಪಡೆದಿರ್ತಾರೆ. ಕಾನೂನು ಅಡಿಯಲ್ಲಿ ಯಾವುದೇ ಆ ರೀತಿ ಸೌಲಭ್ಯ ಇರೋದಿಲ್ಲ. ಮುಂಚೆ ಫೀಸ್ ಸಂದಾಯ ಮಾಡಬೇಕು, ನಂತರ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಪಡಿಬೇಕು. ಇಲ್ಲಿ ಏನಾಗಿದೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಕೊಟ್ಟಿದ್ದಾರೆ, ಕೊಟ್ಟು 8-9 ತಿಂಗಳ ನಂತರ ಅದ್ರಿಗೆ ಸಂಬಂಧಪಟ್ಟಂತೆ ಫೀಸ್ ವಸೂಲು ಮಾಡಿದ್ದಾರೆ. ಮತ್ತು ಮಳಿಖೇಡು PDO ಇರ್ತಾರೆ, ಆದರೂ ಉಡ್ಗಿ PDO ಅಂತ ತಿಳ್ಕೊಂಡು NOC ಕೊಟ್ಟಿರ್ತಾರೆ. ಎಣ್ಣೆಗೆ ಸಾಕಷ್ಟು ಅವ್ಯವಹಾರ ಆಗಿದೆ ಅದು. ಇದು ಉಡ್ಗಿ ಪಂಚಾಯತಿ ಬಗ್ಗೆ ಸಪ್ರೇಟಾಗಿ ಒಂದು ದೊಡ್ಡ ವಿಡಿಯೋನ ಮಾಡ್ತೀನಿ. ಏನು ಮಾಡಿದ್ದಾರೆ ಸ್ನೇಹಿತರೆ, ಇದು ಯಾವುದೋ ಪರ್ಮಿಷನ್ ಇಲ್ಲ ಅಂತ. ಆನಂತರ ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ಕಂಪ್ನಿದವರು ಒಂದು DD ಕಟ್ತಾರೆ ಸ್ನೇಹಿತರೆ. 11 ಮಾರ್ಚ್ 2025 ಹೋದ ವರ್ಷ. 2 ಒಂದು 88 ಲಕ್ಷ
19,626 ಡಿ ಡಿ ಕಟ್ತಾರೆ. ಮತ್ತು 76,80,373 11 ಮಾರ್ಚ್ 2025 ಈ ಎರಡು ಕಟ್ಟಿರ್ತಾರೆ ಸ್ನೇಹಿತರೆ. ಇದು ಇಷ್ಟು ಡಿ ಡಿ ಕಟ್ಟಿರ್ತಾರೆ. ಆನಂತರ 1 ಫೆಬ್ರವರಿ 2026 ಒಂದು ಡಿ ಡಿ ಕಟ್ಟಿದಿರ್ತಾರೆ ಸ್ನೇಹಿತರೆ. ಕಟ್ಟಿದ ನಂತರ ಇವರಿಗೆಲ್ಲ ಬಾಪೂಜಿ ಸೇವಾ ಕೇಂದ್ರದಿಂದ ಅಂದರೆ ಪಂಚಾಯತಿಯಿಂದ ರಸೀದಿ ನಮೂನೆ 3 ಕೊಟ್ಟಿರ್ತಾರೆ. ರಿಸಿಪ್ಟು ಟ್ಯಾಕ್ಸ್, ಇದು ಆಸ್ತಿ ತೆರಿಗೆ ಕುರಿತು ಏನು ಟ್ಯಾಕ್ಸ್ ಕಟ್ಟಿರ್ತಾರೆ. ಇಲ್ಲಿವರೆಗೆ ಎಷ್ಟು ಕಟ್ಟಿರ್ತಾರೆ ಅಂದರೆ 1,94,99,999. 1,94,99,999 ರೂಪಾಯಿ ಅಂದರೆ ರೌಂಡ್ ಫಿಗರ್ 2 ಕೋಟಿ ಇದೆ. ಇದು 2 ಕೋಟಿ ಹುಡುಗಿ ಗ್ರಾಮ ಪಂಚಾಯತಿಯಲ್ಲಿ ಜಮೆ ಆಗಿದೆ. ಇದು ಡಿ ಡಿ ಹೋದ ವರ್ಷ ಕಟ್ಟಿರ್ತಾರೆ ಇದು. ಆದರೆ ಇಲ್ಲಿವರೆಗೂ ಏನು ಕಾಮಗಾರಿ ಮಾಡ್ಯಾರ ಅಥವಾ ಏನು ಇಟ್ಕೊಂಡಾರ ಅಥವಾ ನುಂಗಿ ಹಾಕ್ಯಾರ ಅದು ಅಲ್ಲಿದು ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಕೇಳಬೇಕು. ಇಲ್ಲಿವರೆಗೆ ಅಲ್ಲಿದು ಆ್ಯಕ್ಷನ್ ಪ್ಲ್ಯಾನ್ ಕೇಳಿ ನಾನು, ಆದರೆ ಇನ್ನವರೆಗೂ ಮಾಹಿತಿ ಕೊಟ್ಟಿಲ್ಲ. ಅದು ಮತ್ತು ರೀಸೆಂಟಾಗೂ ಮತ್ತು ಆರ್ ಟಿ ಐ ಅರ್ಜಿ ಸಲ್ಲಿಸಿದೆ ನಾನು, ಇನ್ನೂವರೆಗೂ ಕೊಟ್ಟಿಲ್ಲ. ಅದು ಕೂಲಂಕಷವಾಗಿ ನಾಳೆ ಅಥವಾ ನಾಡಿದ್ದು ಹೇಳ್ತೀನಿ ನಾನು. ಈ ರೀತಿ 6 ಮೇ 2026 3 ರಿಸಿಪ್ಟ್ ಕೊಟ್ಟಿರ್ತಾರೆ ಅವರಿಗೆ. 2 ಕೋಟಿದು ನಿಯರ್ 2 ಕೋಟಿ ಅಮೌಂಟ್ದು ರಿಸಿಪ್ಟ್ ಕೊಟ್ಟಿರ್ತಾರೆ. ಅದು ಏನು 2 ಕೋಟಿ ಏನು ಮಾಡ್ತಾಯಿದ್ದಾರೆ, ಅದು 2 ಕೋಟಿ ದುಡ್ಡು ಯಾವ ರೀತಿ ಟ್ಯಾಕ್ಸ್ ವಸೂಲು ಮಾಡ್ತಾಯಿದ್ದಾರೆ, ವೈಜ್ಞಾನಿಕವಾಗಿ ಟ್ಯಾಕ್ಸ್ ವಸೂಲು ಮಾಡ್ತಾಯಿದ್ದಾರೆ ಅಥವಾ ಏನು ಮನಸ್ಸಿಗೆ ಬಂದಂಗೆ ಟ್ಯಾಕ್ಸ್ ವಸೂಲು ಮಾಡ್ತಾಯಿದ್ದಾರೆ ಗೊತ್ತಾಗ್ತಾ ಇಲ್ಲ. ಇದು ಟ್ಯಾಕ್ಸ್ ರಸೀದಿ ಕೂಡ ಅವ್ರಿಗೆ ಕೊಟ್ಟಿರೋದಿಲ್ಲ. ಇವರಿಗೆ ಇವಾಗ ಕೊಟ್ಟಿರ್ತಾರೆ. ಅಂದರೆ ನಾನು ಕಂಪ್ನಿ ಆಸ್ತಿ ತೆರಿಗೆ ಕುರಿತು ಬೆನ್ನು ಬಿದ್ದೀನಿ, ಅವಾಗ ಅವರು ಪ್ರಾರಂಭ ಮಾಡಿದ್ದಾರೆ. ಎಲ್ಲ ಇದಿಷ್ಟು ಕೊಟ್ಟಂಗೆ ಮಾಡಿ ಎಲ್ಲ ಬಾಕಿ ಎಲ್ಲ ಕೊಟ್ಟಿರ್ತೇವೆ, ಇವೆಲ್ಲ ಕ್ಲಿಯರ್ ಆಗಿರ್ತದೆ ಅಂತ ಬಿಂಬಿಸೋ ಸಲಕ್ಕೆ ಈ ರೀತಿ ಮಾಡಿರ್ತಾರೆ. ಇದರಲ್ಲಿ ಪಿ ಡಿ ಒಗಳು ಕರ್ತವ್ಯ ಲೋಪ ಎಸಗಿರ್ತಾರೆ. ಇವರು ಪಿ ಡಿ ಅವ್ರ ಕೆಲಸ ಮಾಡೋಕ್ಕೆ ಲಾಯಕ್ಕಿಲ್ಲ. ಇದು 4-5 ವರ್ಷದಿಂದ ಅರ್ಜಿಗಳು ಮಾಹಿತಿ ಇವಾಗ ಕೊಟ್ಟಿದ್ದಾರೆ, ಆದರೆ ಸಂಪೂರ್ಣ ಮಾಹಿತಿ ಕೊಟ್ಟಿಲ್ಲ, ಅಪೂರ್ಣ ಮಾಹಿತಿ ಕೊಟ್ಟಿರ್ತಾರೆ. ಮತ್ತು ಇದು ಯಾವುದೇ ದಾಖಲಾತಿಗಳು ಪರಿಶೀಲನೆ ಮಾಡಿರೋದಿಲ್ಲ. ಅಲ್ಲಿ ಪಂಚಾಯತ್ ಪಿ ಡಿ ಅವರವರು ಯಾವುದೂ ಕೆಲಸ ಮಾಡ್ತಾ ಇಲ್ಲ. ಈ ಕೇವಲ ಟ್ಯಾಕ್ಸ್ ಕೂಡ ವೈಜ್ಞಾನಿಕವಾಗಿ ಕಂಪ್ನಿಯಿಂದ ವಸೂಲು ಮಾಡ್ತಾ ಇಲ್ಲ. ಹೀಗಾಗಿ ಇದರ ಸಂಪೂರ್ಣವಾಗಿ ಇದರ ಹುಡುಗಿ ಪಂಚಾಯತಿ ಬಗ್ಗೆ ಮತ್ತೊಮ್ಮೆ ಮಾಡ್ತೀನಿ ನಾನು. ನಿನ್ನೆ ಕಳಿಸಿರ್ತಾರೆ ರಿಜಿಸ್ಟರ್ ಪೋಸ್ಟ್ ಮುಖಾಂತರ 6/5/2026. ಅದು 7/5/2026 ಇವಾಗ ಮುಟ್ಟಿರ್ತದೆ ನಮಗೆ. ಆದರೆ ಅರ್ಜಿ ಲೆಟರ್ ಮೇಲೆ 15/4/2026 ಹಿಂದಿನ ಡೇಟ್ ಹಾಕಿ ಕೊಟ್ಟಿರ್ತಾರೆ. ಈ ರೀತಿ ಅಧಿಕಾರಿಗಳು ಕರ್ತವ್ಯ ಲೋಪ ಎಸಗಿರ್ತಾರೆ. ಶೀಘ್ರದಲ್ಲಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವ್ರ ಸ್ವಂತ ಊರದು, ಅವರು ವೈದ್ಯಕೀಯ ಶಿಕ್ಷಣ ಮಂತ್ರಿಗಳಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಮತ್ತು IDPR ಮಿನಿಸ್ಟರ್ ಆದಂಥ ಪ್ರಿಯಾಂಕ್ ಖರ್ಗೆ ಅವರು ಇದರ ಮೇಲೆ ಸೂಕ್ತ ಕಠಿಣ ಕ್ರಮ ಕೈಗೊಳ್ಳಬೇಕು. ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ವಿಡಿಯೋ ಬರೆದಿದೆ. ಹುಡುಗಿ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತೆ ಇನ್ನೂ ಹಲವು ವಿಡಿಯೋಗಳು ಬರ್ತಾವೆ. ಸಾಕಷ್ಟು ಪ್ರಮಾಣದಲ್ಲಿ ದಾಖಲೆಗಳು ಇವೆ. ಯಾವುದೂ ಪಂಚಾಯತಿಲಿ ಯಾವುದೇ ಕೆಲಸ ಮಾಡಲಾರ್ದೆ ಇದು ಏನು 2 ಕೋಟಿಯನ್ನು ಎತ್ಕೊಂಡು ತಿಂದಾರ, ಏನು 2 ಕೋಟಿ ಇಟ್ಟಿದ್ದಾರೆ, ಅದರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು. ಮತ್ತು ಯಾವ್ಯಾವ ಕಾಮಗಾರಿ ಮಾಡಿದ್ದಾರೆ, ಯಾವ್ಯಾವ ಕಾಮಗಾರಿ ಮಾಡಿಲ್ಲ, ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿ, ಮತ್ತು ಒಂದು ವೇಳೆ ದುಡ್ಡು ಹಾಗೇ ಇಟ್ಟಿದ್ದಾರೆ, ಯಾಕೆ ಇಟ್ಟಿದ್ದಾರೆ, ಯಾವುದೋ ಕಾಮಗಾರಿ ಯಾಕೆ ಕೈಗೊಂಡಿಲ್ಲ, ಪಂಚಾಯತಿ ಆಸ್ತಿ ತೆರಿಗೆ ಯಾಕೆ ಉಪಯೋಗ ಮಾಡಿಕೊಂಡಿಲ್ಲ, ಅದರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು. ಮತ್ತು ಇದು ಏನು ವಾರ್ಷಿಕ 30 ಲಕ್ಷ ವಸೂಲಿ ಮಾಡ್ತಾಯಿದ್ದಾರೆ ಕಂಪ್ನಿಯಿಂದ,
ಯಾವ ಮಾನದಂಡ ಅನುಸರಿಸಿ ಪಂಚಾಯತ್ ಪಿ ಡಿ ಒರವರು ಈ ರೀತಿ ಯಾವ ಮಾನದಂಡ ಅನುಸರಿಸಿ ವಸೂಲಿ ಮಾಡಿದ್ದಾರೆ, ಇದು ಎಲ್ಲ ನನ್ನ ಕೆಲಸಕ್ಕೆ ಹಿನ್ನಡೆ ಆಗಬೇಕಂತ ಈ ರೀತಿ ಮಾಡ್ತಾ ಇದ್ದಾರೆ. ವೈಜ್ಞಾನಿಕವಾಗಿ ತೆರಿಗೆ ಪರಿಷ್ಕರಣೆ ಮಾಡಿ ವೈಜ್ಞಾನಿಕವಾಗಿ ಆಸ್ತಿ ತೆರಿಗೆ ವಸೂಲಿ ಮಾಡಬೇಕಂತ ನಾನು ಹಲವು ಬಾರಿ ದೂರು ಸಲ್ಲಿಸಿದ್ರು ಕೂಡ ಇವರು ಮತ್ತೆ ಪುನರಾವರ್ತಿಸಿ ಅದೇ ಥರ ಕೆಲಸ ಮಾಡ್ತಾಯಿದ್ದಾರೆ. ಯಾವಾಗೋ ಒಮ್ಮೆ 8 ದಿನಕ್ಕೊಮ್ಮೆ 15 ದಿನಕ್ಕೊಮ್ಮೆ ಪಂಚಾಯತಿಗೆ ಬರ್ತಾರೆ. ಅದು ರಿಮೋಟ್ ಏರಿಯಾದಲ್ಲಿದೆ. ಅದು ಆ ಕಡೆ ಯಾರೂ JDPC ಅವ್ರನ್ನೂ ಹೋಗಲ್ಲ, ಜಿಲ್ಲಾಧಿಕಾರಿ ಕಲಬುರಗಿಯವರು ಹೋಗಲ್ಲ, ಯಾರೂ ಹೋಗೋದಿಲ್ಲ. ಅದು ಅವ್ರದ್ದೇ ಸಾಮ್ರಾಜ್ಯ ಆಗಿದೆ ಪಂಚಾಯತ್ ಪಿ ಡಿ ಒಗಳದು. ಯಾವುದು ಕೆಲಸ ಮಾಡಲ್ಲ ಅಲ್ಲಿ, ಯಾವುದಕ್ಕೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ಕೆಲಸ ಮಾಡಿರೋದಿಲ್ಲ, ಅಂಥಲ್ಲಿ ಯಾವುದೂ ಕಂಡು ಬಂದಿರೋದಿಲ್ಲ. ಮತ್ತು ಮಾಹಿತಿ ಕೇಳಿದರೆ 4-5 ವರ್ಷ ಸತಾಯಿಸ್ತಾ ಇದ್ದಾರೆ. ಮತ್ತು ಈ ರೀಸೆಂಟಾಗಿ ಸಲ್ಲಿಸಿದ್ರು ಕೂಡ ಇನ್ನವರೆಗೆ ಮಾಹಿತಿ ಕೊಟ್ಟಿಲ್ಲ. ಇದರ ಬಗ್ಗೆ ವೈದ್ಯಕೀಯ ಶಿಕ್ಷಣ ಮಂತ್ರಿಯಾದಂಥ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರು ಮತ್ತು RDPR ಮಿನಿಸ್ಟರ್ ಅವರು ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕು. ಇನ್ನು ಒಂದು ವೇಳೆ ಕ್ರಮ ಕೈಗೊಳ್ಳದಿದ್ದರೆ ನೀವು ಎಲ್ಲಿವರೆಗೆ ಕ್ರಮ ಕೈಗೊಳ್ಳಲ್ಲ ಅಲ್ಲಿವರೆಗೆ ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ. ಇಲ್ಲಿ ಸೇಡಂ ತಾಲೂಕಿನ ಕಲಬುರಗಿ ಜಿಲ್ಲೆಯಲ್ಲಿರುವ ಸೇಡಂ ತಾಲೂಕಿನ ಎಲ್ಲ ಪಂಚಾಯತಿ ಮತ್ತು ಸ್ಪೆಷಲಿ ಮಳಿಖೇಡ್ ಗ್ರಾಮ ಪಂಚಾಯತಿ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ. ತಾವು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು. ಮತ್ತು JDPC ಅವರು ಕೂಡಲೇ ಮಳಿಖೇಡ್ ಪಂಚಾಯತಿ ಮತ್ತು ಉಡುಗಿ ಪಂಚಾಯತಿಗೆ ಕೂಡಲೇ ಶೀಘ್ರ ಭೇಟಿ ನೀಡಿ ಇದು 2 ಕೋಟಿ ಅಮೌಂಟ್ ಏನಾಗಿದೆ ತನಿಖೆ ಮಾಡಬೇಕಂತ ಈ ವಿಡಿಯೋ ಮೂಲಕ ಕೇಳ್ಕೊತೀನಿ. ಜೈ ಭೀಮ್, ನಮೋ ಬುದ್ಧಾಯ.